ಪವಿತ್ರ ಗೌಡ ಮೇಲೆ ದರ್ಶನ್ಗೆ ಎಲ್ಲಿಲ್ಲದ ಪ್ರೀತಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದು ಆಕೆಗಾಗಿ ಇಡೀ ಕುಟುಂಬವನ್ನೇ ಎದುರಿ ಹಾಕಿಕೊಂಡಿದ್ದು ದರ್ಶನ್. ಫೋನ್ ನಂಬರ್ನ ಕೊನೆಯ 5 ನಂಬರ್ಗಳು ಕೂಡ ಸೇಮ್ ಟು ಸೇಮ್ ಆಗಿವೆ. ಕೊನೆಯ ನಂಬರ್ಗಳು 879999 ಅಲ್ಲಿ ಅಂತ್ಯಗೊಳ್ಳುತ್ತವೆ. ಇದು ಕೊನೆಯ 5 ನಂಬರ್ಗಳು. ತಮ್ಮ ದಾಖಲಾತಿ ಕೊಡದೆ ಬೇರೆಯವರ ಹೆಸರಿನಲ್ಲಿ ನಂಬರನ್ನು ಖರೀದಿಯನ್ನ ಮಾಡಿರೋದು. ಸೊ ನೋಡ್ತಾ ಇದ್ದೀರಾ, ದರ್ಶನ್ ಮೊಬೈಲ್ ಸಂಖ್ಯೆಯು ಕೂಡ ಮೊದಲ 5 ನಂಬರ್ಗಳು ಬೇರೆ, ಆದರೆ ಇನ್ನುಳಿದಂಥ ಕೊನೆಯ 5 ನಂಬರ್ಗಳಿದೆಯಲ್ಲ 879999 ಸೇಮ್ ಇಬ್ಬರದ್ದು ಕೂಡ ಹಾಗೆ ಇದೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ಇದ್ದಾರೆ. ಮುರಳಿ, ಈಗ ಇನ್ನೊಬ್ಬರ ಹೆಸರಿನಲ್ಲಿ ಆ ನಂಬರ್ಗಳನ್ನು ತೆಗೆದುಕೊಂಡು ಯೂಸ್ ಮಾಡುವಂಥದ್ದು ಕೂಡ ಆರೋಪಿಗಳೇ ಆಗಿ ನಿಂತ್ಕೊಳ್ತಾರೆ. ಯಾಕಂದರೆ ಆ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಒಂದು ಕಡೆಗೆ, ಬಟ್ ಆ ರೂಲ್ಸನ್ನು ಯಾರು ಫಾಲೋ ಮಾಡೋದಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಏನು ಹೇಳ್ತಾರೆ ಈ ವಿಚಾರದಲ್ಲಿ? ಈ ರೀತಿಯಾಗಿ ದರ್ಶನ್ಗೆ ಪವಿತ್ರ ಗೌಡ ಅವ್ರ ಮೇಲಿರುವಂತಹ ಪ್ರೀತಿ ಮೊಬೈಲ್ ನಂಬರಿಂದನೇ ತೋರಿಕೆನಾ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರಗಳಿದಾವ? ಅರುಣ್, ಏನಂದ್ರೆ ದರ್ಶನ್ ಅವರ ಈ ಹಿಂದಿನ ಇತಿಹಾಸಗಳು ಮತ್ತು ಈ ಹಿಂದಿನ ಘಟನಾವಳಿಗಳನ್ನ ಕಂಪೇರ್ ಮಾಡ್ತಾ ಹೋದ್ರೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲೂ ಕೂಡ 2013ರಲ್ಲಿ ಗಲಾಟೆಯನ್ನ ಮಾಡ್ಕೊಂಡಿದ್ರು. ಅದು ಬಸವನಗುಡಿಯ ವುಮೆನ್ ಪೊಲೀಸ್ ಸ್ಟೇಷನ್ ಅಂದ್ರೆ ಮಹಿಳಾ ಪೊಲೀಸ್ ಠಾಣೆಗೂ ಕೂಡ ಮೆಟ್ಲೇರಿತ್ತು ಆ ಪ್ರಕರಣ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಯನ್ನ ಮಾಡಿದ್ರು, ಜೊತೆಗೆ ಒಂದಷ್ಟು ಡೈರೆಕ್ಷನ್ಸ್ ಅನ್ನ ಕೂಡ ಕೊಟ್ಟಿದ್ರು ಅಲ್ಲಿಯ ಏನು ವುಮೆನ್ ಪೊಲೀಸ್ ಸ್ಟೇಷನ್ ನ ಅಧಿಕಾರಿಗಳು. ಅದಾದ ಬಳಿಕ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸಂಬಂಧದಲ್ಲಿ ಅಥವಾ ಅವರ ಸ್ನೇಹದಲ್ಲಿ ಯಾವುದೇ ರೀತಿಯ ವ್ಯತಿರಿಕ್ತವಾಗಿ ಬೆಳವಣಿಗೆಗಳಾಗಿರಲಿಲ್ಲ. ಆದ್ರೆ ಅವರು ಯಾವಾಗಲೂ ಕೂಡ ತುಂಬಾ ಹತ್ತಿರವಾಗಿರುವಂತದ್ದು. ವಿಜಯಲಕ್ಷ್ಮಿ ಅವರಿಗೆ ಯಾವ್ದಾದ್ರು ಪ್ರಾಪರ್ಟಿ ಅಥವಾ ಯಾವ್ದಾದ್ರು ಮಾದರಿಯ ಚಿನ್ನ ಅಥವಾ ಕಾರ್ ಯಾವುದೇನೇ ಕೊಡಿಸಿದ್ರು ಕೂಡ ಅದನ್ನ ಪವಿತ್ರ ಗೌಡಗೆ ಅದೇ ರೀತಿಯ ಮ್ಯಾಚ್ ಆಗುವಂತ ಚಿನ್ನಾಭರಣಗಳಿರ್ಬೋದು ಮತ್ತು ಕಾರ್ ಇರ್ಬೋದು, ಇದೆಲ್ಲಾನು ಕೂಡ ಪ್ರೊವೈಡ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈ ಎಲ್ಲರಿಗೂ ಜಗಜ್ಜಾಹೀರಾಗುವಂತ ವಿಚಾರ. ಆದ್ರೆ ಅವರ ಮೇಲಿನ ಪ್ರೀತಿ ಎಷ್ಟು ಮಟ್ಟಿಗಿತ್ತು ಅಂದ್ರೆ ಅವರ ಮೊಬೈಲ್ ನ ಕೊನೆಯ ನಂಬರ್ ಏನಿತ್ತು, ಕೊನೆಯ ನಂಬರ್ ಕೂಡ ಸೇಮ್ ಟು ಸೇಮ್ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗಿರುವಂತದ್ದು ಪೊಲೀಸರ ತನಿಖೆಯ ಮೂಲಕ. ಅಂದ್ರೆ 879999 ಅಂತ ಏನು ಕೊನೆಯಲ್ಲಿ ನಂಬರ್ಗಳು ಎಂಡ್ ಆಗ್ತವೆ ಅದು ಪವಿತ್ರ ಗೌಡ ಅವರು ಕೂಡ ಯೂಸ್ ಮಾಡ್ತಾ ಇದ್ರು, ಜೊತೆಗೆ ದರ್ಶನ್ ಅವರು ಕೂಡ ಇದೇ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಬೇರೊಬ್ಬರ ಹೆಸರಲ್ಲಿ ಫೋನ್ ನಂಬರ್ ಅನ್ನ ಖರೀದಿ ಮಾಡಿದ್ರು ಕೂಡ ಕೊನೆಯ 5 ನಂಬರ್ಗಳೇನಿತ್ತು 5 ನಂಬರ್ಗಳು ಇಬ್ಬರದು ಕೂಡ ಮ್ಯಾಚ್ ಒಂದೇ ಸೇಮ್ ಟು ಸೇಮ್ ಮ್ಯಾಚ್ ಆಗುವಂತ ನಂಬರ್ಗಳಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರೋದು. ಒಂದ್ ರೀತಿ ಪವಿತ್ರ ಗೌಡ ಮೇಲೆ ದರ್ಶನ್ಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಒಲವು ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.